ನಮ್ಮ ಗೌರಿಬಿದನೂರಲ್ಲಿ ಒಂದು ಪಬ್ಲಿಕ್ ಪಿರಮಿಡ್ ಕೂಡ ನಿರ್ಮಾಣ ಮಾಡಿದ್ದೀವಿ 30x30. ಪ್ರತಿ ಶುಕ್ರವಾರ ಧ್ಯಾನ ಸತ್ಸಂಗ ನಡೆಯುತ್ತೆ. ಎನಿ ಟೈಮ್ ಓಪನ್ ಇರುತ್ತೆ, ಯಾರು ಬೇಕಾದರೂ ಬಂದು ಧ್ಯಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಹುಣ್ಣಿಮೆ ಧ್ಯಾನ, ಸಾಮೂಹಿಕ ಧ್ಯಾನ ಇವೆಲ್ಲವೂ ಕೂಡ ನಡೀತಾರೆ. ಇದೇನು ಅಂತ ಹೇಳಿದ್ರೆ ಪಿರಮಿಡ್ ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡಬೇಕು ಅಂತ. ಎಲ್ರಿಗೂ ಗೊತ್ತಿದೆ ಪಿರಮಿಡ್ ಅಂದ್ರೆ ಏನು. ಈಗ ನಾನಿಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಈ ಪಿರಮಿಡ್ ಅಲ್ಲಿ ಆ ಧ್ಯಾನ ದಾರ ಅನ್ನುವಂಥ ಅರ್ಥಕ್ಕೆ ಅನುಗುಣವಾಗಿಯೇ ಆ ಪಿರಮಿಡ್ ಶಕ್ತಿಯ ಕಾಸ್ಮಿಕ್ ಎನರ್ಜಿ ಶಕ್ತಿಪಾತ ಒಂದೇ ಸಮನೆ ಸುರಿತಾ ಇರುವಂಥದ್ದು ನನ್ನ ಅನುಭವಕ್ಕೆ ಬಂತು. ಹೇಗೆ ಬರುತ್ತೆ? ಬಿಳಿ ಬಣ್ಣದಲ್ಲಿ ಶಕ್ತಿಯ ಧಾರೆಯಾಗಿ ಜಲಪಾತದಂತೆ ಕೆಳಗಡೆ ಸುರಿಯುವಂಥದ್ದು ನಮಗೆ ಅನುಭವ ಬರುತ್ತೆ. ಅಂದರೆ ಆ ಪಿರಮಿಡ್ ಶಕ್ತಿ ಅನ್ನುವಂಥದ್ದು ಅನಂತವಾದಂಥದ್ದು. ವಿಶ್ವಶಕ್ತಿ, ವಿಶ್ವಮಯ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಅನ್ನುವಂಥದ್ದು ನಮ್ಮ ಪಿರಮಿಡ್ಗಳಲ್ಲಿ ಸಂಗ್ರಹಗೊಂಡು ನಮಗೆ ಅಪಾರವಾಗಿ ಸುರಿದು ಬರುತ್ತೆ. ಅದಕ್ಕೆ ಪಿರಮಿಡ್ಗಳು ಈ ಭೂಮಿಯ ಮೇಲೆ ಯಥೇಚ್ಛವಾಗಿ ನಿರ್ಮಾಣ ಆಗಬೇಕು. ಅದಕ್ಕೆ ಪತ್ರಿಜಿ ಸರ್ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಪಿರಮಿಡ್ ಜಗತ್ತಾಗಬೇಕು. ಪ್ರತಿ ಮನೆಯಲ್ಲೂ ಪ್ರತಿ ಸ್ಥಳದಲ್ಲೂ ಪಿರಮಿಡ್ಗಳು ಇರಬೇಕು. ಯಾಕೆ ಪಿರಮಿಡ್ಗಳಾಗಬೇಕು? ಇದೇನು ಹೊಸದಾ? ನೋಡಿ, ಸುಮಾರು 5,000 ವರ್ಷಗಳ ಹಿಂದೆ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲು ನಿರ್ಮಾಣ ಆಗಿರುವಂಥ ಪಿರಮಿಡ್ ಅದೇನು ಮಾನವರಿಂದ ಆಗಿದೆಯೋ ಏಂಜಲ್ಸ್ಗಳಿಂದ ಆಗಿದೆಯೋ ಇವತ್ತಿಗೂ ಸಂಶೋಧನೆ ನಡೀತಾ ಇದೆ. 5,000 ವರ್ಷಗಳ ಹಿಂದೆ ಈಜಿಪ್ಟಲ್ಲಿ 360x360 ಪಿರಮಿಡ್. ಅದು ಚಿಕ್ಕದಲ್ಲ, ಇಡೀ ವಿಶ್ವದ ಅತಿ ದೊಡ್ಡ ಪಿರಮಿಡ್ ಗೀಜಾ ಪಿರಮಿಡ್. ಆ ಈಜಿಪ್ಟಿಯನ್ನರಲ್ಲಿ ಒಂದು ನಂಬಿಕೆ ಇತ್ತು, ಆತ್ಮ ಪುನರ್ಜನ್ಮ ಪಡೆದುಕೊಳ್ಳುತ್ತದೆ, ಆತ್ಮ ಪುನರಾವಲೋಕನ ಮಾಡಿಕೊಳ್ಳುತ್ತದೆ. ಅಂತ ಆತ್ಮದ ರಕ್ಷಣೆಗೆ, ಆತ್ಮದ ಶಕ್ತಿಯ ಉದ್ದೀಪನಕ್ಕೆ ಪಿರಮಿಡ್ಗಳು ಬೇಕು ಅಂತೇಳಿ ರಾಜರ ಶವಗಳನ್ನು ಮಮ್ಮಿಗಳಲ್ಲಿ ಇಟ್ಟು, ಏನು ಮಮ್ಮಿಗಳು? ಅಮ್ಮನ ಮಮ್ಮಿ ಅಂದರೆ ಪೆಟ್ಟಿಗೆ, ಶವದ ಪೆಟ್ಟಿಗೆ. ಆ ಪೆಟ್ಟಿಗೆಯಲ್ಲಿ ಇಟ್ಟು ಅಲ್ಲಿ ಸಮಾಧಿ ಮಾಡ್ತಾ ಇದ್ರು. ಹಾಗೆ ಸಮಾಧಿ ಮಾಡಿರುವಂಥ ರಾಜರ ಶವಗಳು ಇಂದಿಗೂ ಕೂಡ ತಾಜಾ ಇವೆ. ಹೇಗಿವೆ ಅವು? ಯಾವುದೇ ರೀತಿ ಕೊಳಿದೆ, ನಾಶ ಆಗದೆ ಹೇಗಿಟ್ಟಿದ್ರು ಹಾಗೇ ಇವೆ. ಅಂದರೆ ಆ ಪಿರಮಿಡ್ ಶಕ್ತಿಯ ಪ್ರಾಬಲ್ಯ ಎಷ್ಟು, ಪ್ರಾಮುಖ್ಯತೆ ಎಷ್ಟು, ಮಹತ್ವ ಎಷ್ಟು ನಾವು ಅರ್ಥ ಮಾಡ್ಕೊಂಡು. ಆ ಪಿರಮಿಡನ್ನು ಅಧ್ಯಯನ ಮಾಡಿದಂಥ ಪತ್ರಿಜಿಯವರು ಬಹಳಷ್ಟು ಸಂಶೋಧನೆಗಳನ್ನು ಮಾಡಿ, ಬಹಳಷ್ಟು ಸಂಶೋಧನೆಗಳು ಅಂದರೆ ಉದಾಹರಣೆಗೆ ಪಿರಮಿಡನ್ನು ಮಾಡಿಸಿದ್ರು, ಅದರೊಳಗೆ ಒಂದಿಟ್ಟರು, ಅದ್ರ ಪಕ್ಕದಲ್ಲಿ ಒಂದು ಟೊಮೊಟೊ ಇಟ್ಟರು, ಆಪಲ್ ಇಟ್ಟರು, ರೇಜರ್ ಇಟ್ಟರು, ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಇಟ್ಟು ಚೆಕ್ ಮಾಡಿದರು. ಸುಮ್ಮನೆ ಒಪ್ಕೊಳ್ಳಿಲ್ಲ, ಸುಮ್ಮನೆ ಮಾಡಲಿಲ್ಲ ಯಾರು ಕೂಡ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಹಾಗಾಗಿ ಅವರು ಸ್ಪಿರಿಚುವಲ್ ಸೈಂಟಿಸ್ಟ್. ಪತ್ರಿಜಿ ಸರ್ ಅಂದ್ರೇನ? ಸ್ಪಿರಿಚುವಲ್ ಸೈಂಟಿಸ್ಟ್, ಆಧ್ಯಾತ್ಮಿಕ ವಿಜ್ಞಾನಿ. ಅಂತ ವಿಜ್ಞಾನದ ಸಂಶೋಧನೆಗಳನ್ನು ಮಾಡಿ 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 ಆ ಪಿರಮಿಡ್ ಶಕ್ತಿ ಅನಂತವಾದಂಥದ್ದು ಅನ್ನೋದನ್ನು ತಿಳಿದು ಆ ಪಿರಮಿಡ್ ಶಕ್ತಿಯನ್ನು ಧ್ಯಾನಕ್ಕೆ ಉಪಯೋಗಿಸಿದರೆ ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ ಅನ್ನೋದನ್ನು ತಿಳಿದು ಪಿರಮಿಡನ್ನು ಧ್ಯಾನಕ್ಕೆ ಅಳವಡಿಸಿದರು. ಆ ನಂತರ ಮೊದಲನೇ ಪಿರಮಿಡ್ ಕರ್ನೂಲಲ್ಲಿ ನಿರ್ಮಾಣ ಆಯಿತು. ಆ ನಂತರ ಸಾಕಷ್ಟು ಪಿರಮಿಡ್ಗಳು ನಿರ್ಮಾಣ ಆಗ್ತದೆ. ಅದರಲ್ಲಿ ನಾವು ಪುಣ್ಯ ಮಾಡಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ನಮ್ಮ USSನ ಮೊದಲನೇ ದೊಡ್ಡ ಪಿರಮಿಡ್ ಇದೆ, ಹೌದಾ? ಆ ಪಿರಮಿಡ್ ನಿರ್ಮಾಣ ಆಯಿತು. ಶಂಬಾಲ ಅಂತಲೇ ಕರಿತೀವಿ, ಹೌದಲ್ವಾ? ಅಂತ ಶಂಬಾಲ ಎನರ್ಜಿ ಉಳ್ಳಂಥ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ನಿರ್ಮಾಣ ಆಯಿತು. ಆ ನಂತರ ಕಡ್ತಾಲ್ನ ಮಹೇಶ್ವರ ಮೆಗಾ ಪಿರಮಿಡ್ ನಿರ್ಮಾಣ ಆಯಿತು. ಹೀಗೆ ಸಾಕಷ್ಟು ಪಿರಮಿಡ್ಗಳು. ಹಾಗೆ ಪಿರಮಿಡ್ಗಳ ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಆದರೂ ಸಾಲದು. ಯಾಕೆ ಪಿರಮಿಡ್ಗಳು ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ, ಸನಾತನ ಕಾಲದಲ್ಲಿ ನೋಡಿ, ನಮ್ಮ ಭಾರತೀಯರೇ ಶ್ರೀಚಕ್ರ ಅಂತ ನಾವೆಲ್ಲ ಉಪಯೋಗಿಸ್ತಿದ್ದೀವಿ. ಆದರೆ ನಮ್ಗೆ ಅದರ ಕಲ್ಪನೆ, ಅದರ ಅರ್ಥವಿವರಣೆ, ಅದರ ರಹಸ್ಯ ಗೊತ್ತಿಲ್ಲ. ಆ ಶ್ರೀಚಕ್ರ ಕೂಡ ಯಾವ ಆಕಾರದಲ್ಲಿದ್ದಾವೆ? ಪಿರಮಿಡ್ ಆಕಾರದಲ್ಲಿ. ಆ ಶ್ರೀಚಕ್ರದಲ್ಲಿ ಎಂಥ ಶಕ್ತಿ ಇದೆಯೋ ಅಂಥ ಶಕ್ತಿ ಪಿರಮಿಡಲ್ಲಿದೆ. ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ಹೇಳ್ತಾರೆ, ಮುಕ್ಕಲೋನೆ ಗಾಳಿ ಮುಕ್ತಿಗೆ ಮರಿದಾರಿ. ಈ ಮೂಗೇನಿದೆ ನಮ್ಮ ದೇಹದಲ್ಲೇ ಒಂದು ಪಿರಮಿಡ್.
ಇನ್ನು ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ನಮ್ಮ ದೇಹದಿಂದ ಪ್ರತಿ ಕಣವೂ ಕೂಡ ದುಂಡಗಿದೆ ಅಂತ ಹೇಳ್ತಾರೆ ಕೆಲವರು. ಆದರೆ ಬಹಳಷ್ಟು ಸಂಶೋಧಕರು ಇತ್ತೀಚೆಗೆ ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ, ಪ್ರತಿ ಕಣವೂ ಕೂಡ ಪಿರಮಿಡ್ ಆಕಾರದಲ್ಲಿದೆ. ಪ್ರತಿ ಕಣವು, ಪ್ರತಿ ಅಣುವು ಕೂಡ, ಪ್ರತಿ ಸೆಲ್ ಕೂಡ ಹೇಗಿದೆಯಂತೆ? ಪಿರಮಿಡ್ ಆಕಾರದಲ್ಲಿದೆ. ಹಾಗಾಗಿ ಆ ಪಿರಮಿಡ್ ಆಕಾರ ಅನ್ನುವಂಥದ್ದು ಸುಮ್ಮನೆ ಅಲ್ಲ. ಅದರಲ್ಲೂ ಈಜಿಪ್ಟ್ ಪಿರಮಿಡ್ಡಿನ ಮೆಜರ್ಮೆಂಟ್ ಏನಿದೆ, ಗಣಿತದ ಲೆಕ್ಕಾಚಾರ ಏನಿದೆ, ಆ ಕೋನಗಳು, ಆಂಗಲ್ಸು, ಡಿಗ್ರೀಸು, ಅದು ಪಕ್ಕಾ ಇದ್ದಷ್ಟು ಅದರ ಶಕ್ತಿ ಅನಂತವಾಗಿ ಹರಿತಾ ಬರುತ್ತೆ, ಅನಂತವಾಗಿ ಹರಿತಾ ಬರುತ್ತೆ. ಅದಕ್ಕೋಸ್ಕರ ಪಿರಮಿಡ್ಗಳನ್ನು ನಾವು ನಿರ್ಮಾಣ ಮಾಡಬೇಕು. ಆ ಶಕ್ತಿ ಈ ವಿಶ್ವಮಯ ಪ್ರಾಣಶಕ್ತಿ ಫ್ರೆಂಡ್ಸ್. ಆ ವಿಶ್ವಮಯ ಪ್ರಾಣಶಕ್ತಿಯನ್ನ ತನ್ನ ತರಂಗಗಳನ್ನೆಲ್ಲ ತನ್ನ ಶೃಂಗ ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಭೂಮಿಗೆ ಬಿಟ್ಕೊಡುತ್ತೆ. ಅಷ್ಟೇ ಅಲ್ಲದೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಸ್ವೀಕರಿಸಿ ಭೂಮಿಯ ಸಮತೋಲನಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಭೂಮಿಯ ಸಮತೋಲನದಲ್ಲಿ ಪಿರಮಿಡ್ ಪಾತ್ರ ಅಪಾರವಾಗಿದೆ. ಅಷ್ಟೇ ಅಲ್ಲ, ನೈಸರ್ಗಿಕವಾಗಿ ಭೂಮಿಯ ಸಮತೋಲನ ಕಾಪಾಡಲಿಕ್ಕೆ ಸಾಕಷ್ಟು ಗುಡ್ಡಗಳಿವೆ, ಬೆಟ್ಟಗಳಿವೆ, ಪರ್ವತಗಳಿವೆ. ಇವು ಕೂಡ ಪಿರಮಿಡ್ನ ಸೂಚಕಗಳು. ಏನವು? ಪಿರಮಿಡ್ನ ಸೂಚನೆ. ಅಂತ ಪರ್ವತಗಳು ನಮಗೆ ನ್ಯಾಚುರಲ್ ಆಗಿ ಪ್ರಕೃತಿ ಸಮತೋಲನಕ್ಕೆ, ಭೂಮಿಯ ಸಮತೋಲನಕ್ಕೆ ಕಾರಣ. ಆದರೆ ನಾವೇನು ಮಾಡ್ತಿದ್ದೀವಿ? ಬೆಟ್ಟ ಗುಡ್ಡಗಳನ್ನೆಲ್ಲ ಕರಗಿಸ್ತಿದ್ದೀವಿ. ಎಲ್ಲಿ ನೋಡಿದ್ರು ಕ್ರಷರ್ಗಳು, ಬೆಟ್ಟ ಗುಡ್ಡಗಳಲ್ಲಿರ್ತಕ್ಕಂಥ ಕಲ್ಲುಗಳೆಲ್ಲ ನಾಶ ಆಗ್ತಾ ಇದೆ. ನೋಡಿ, ಒಂದು ಕಡೆ ಅಬ್ಸರ್ವ್ ಮಾಡಿ ನೋಡಿ, ಹೌದಿಲ್ವಾ? ಅಂತ ನಾಶ ಆಗಿ ನಗರಗಳು ಯಥೇಚ್ಛ ಕಟ್ಟಡಗಳಿಂದ ತುಂಬಿಕೊಳ್ತಾ ಇದ್ದಾವೆ, ಸಿಮೆಂಟ್ ರಸ್ತೆಗಳು ನಿರ್ಮಾಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಈ ಭೂಮಿಯ ರಕ್ಷಣೆ ಆಗಬೇಕು, ಭೂಮಿಯ ಸಮತೋಲನ ಆಗಬೇಕು ಅಂದರೆ ಪಿರಮಿಡ್ಗಳಾಗಲೇಬೇಕು. ಅದಕ್ಕೆ ಅವು ನ್ಯಾಚುರಲ್ ಆಗಿದ್ದು ಪಿರಮಿಡ್. ಈಗ ಈ ಮಾನವರು ಈ ಭೂಮಿಯ ರಕ್ಷಣೆಗೆ ಪಣ ತೊಟ್ಟು ಏನು ಮಾಡಬೇಕು? ನಗರಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಒಂದು ಚಿಕ್ಕದೋ ದೊಡ್ಡದೋ ಒಂದು ಪಿರಮಿಡ್ ಇಟ್ಕೋಬೇಕು. ಅಥವಾ ಸಾಧ್ಯವಾದರೆ ರೂಪ್ ಟಾಪ್ ಪಿರಮಿಡ್ಸಿಗೆ, ಓಕೆ, ರೂಪ್ ಟಾಪ್ ಪಿರಮಿಡ್ಸ್ ಅನ್ನು ನಿರ್ಮಾಣ ಮಾಡಬೇಕು. ಇಲ್ಲ ಪಬ್ಲಿಕ್ ಸ್ಥಳಗಳು ಎಲ್ಲಾದರೂ ಜಾಗ ಸಿಕ್ಕರೆ ಅಲ್ಲೆಲ್ಲ ಪಿರಮಿಡ್ ಮಾಡಬೇಕು. ಎಷ್ಟು ರೀತಿಯಲ್ಲಿ ಬೇಕಾದರೂ ಪಿರಮಿಡ್ ಮಾಡ್ಬೋದು. ಅವರವರ ಡಿಸೈನ್, ಅವರವರ ಕಲೆ, ಅವರವರ ಪ್ರತಿಭೆ, ಆಯ್ತಾ? ಆ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ಯಾವ ವಸ್ತುಗಳಲ್ಲಾದರೂ ಪಿರಮಿಡ್ ಮಾಡ್ಬೋದು. ಮಣ್ಣಲ್ಲಿ ಮಾಡಿ, ಸಿಮೆಂಟಲ್ಲಿ ಮಾಡಿ, ವುಡ್ಡಲ್ಲಿ ಮಾಡಿ, ಗ್ಲಾಸಲ್ಲಿ ಮಾಡಿ, ಕ್ರಿಸ್ಟಲಲ್ಲಿ ಮಾಡಿ, ಎನಿಥಿಂಗ್, ಇದು ಯಾವುದೇ ವಸ್ತುಗಳನ್ನಾದರೂ ಬಳಸ್ಕೊಂಡು ಪಿರಮಿಡ್ಗಳನ್ನು ಮಾಡ್ತಾ ಹೋಗ್ಬೋದು. ಅದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ಮೆಟಲ್ಗೆ ಮತ್ತಷ್ಟು ಎನರ್ಜಿ ಇದೆ, ಅದಕ್ಕಿಂತ ಹೆಚ್ಚು ಎನರ್ಜಿ ಕ್ರಿಸ್ಟಲ್ಗಳಿಗಿದೆ. ಹೀಗೆ ಅವುಗಳನ್ನು ಬಳಸ್ಕೊಂಡು ನಾವು ಪಿರಮಿಡ್ಗಳನ್ನು ಮಾಡಿದರೆ ಈ ನಗರಗಳ ಸಮತೋಲನ, ಅಂದರೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಮಾನವ ನಿರ್ಮಿತ ಭೌತಿಕ ಪ್ರಪಂಚದ ಸಮತೋಲನಕ್ಕೆ ಪಿರಮಿಡ್ಗಳು ಅತಿ ಅವಶ್ಯಕ. ಈಗ ನಮ್ಮ ಪಿರಮಿಡ್ ಮಾಸ್ಟರ್ ಇದ್ದಾರೆ, ಪಿರಮಿಡ್ ಇಂಜಿನಿಯರ್ ಬಂದಿದ್ದಾರೆ, ಹರೀಶ್ ಸರ್. ಅವರು ಹಾಗೇನೆ ಆ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಸೊ ಈ ಪಿರಮಿಡ್ಗಳು ಬಹಳಷ್ಟು ಶಕ್ತಿಯನ್ನು ಈ ಭೂಮಿಗೆ ಹಂಚ್ತವೆ, ಭೂಮಿಯ ಸಮತೋಲನ ಮಾಡ್ತವೆ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವೇನೆ ನಮ್ಮ ಗೌರಿಬಿದನೂರಲ್ಲಿ ರೋಡಿನ ಮಧ್ಯದಲ್ಲಿರ್ತಕ್ಕಂಥ ಡಿವೈಡರಲ್ಲಿ ಪಿರಮಿಡ್ಗಳನ್ನು ಹಾಕಿದ್ದೀವಿ. ಪಿರಮಿಡಲ್ಲಿ ಬಂದು ಕೂತ್ಕೊಂಡ್ರೆ ಸಾಕು, ನಮ್ಮ ಮನಸ್ಸು ಶಾಂತ ಆಗುತ್ತೆ, ಆಲೋಚನೆಗಳು ಕ್ರಮೇಣ ಕಡಿಮೆ ಆಗ್ತವೆ, ಬೇಗನೆ ಕಡಿಮೆ ಆಗುತ್ತೆ. ನಿಶ್ಶಬ್ದದ ಸಂಕೇತ ಪಿರಮಿಡ್ ಕೂಡ. ಹಾಗೆ ಪಿರಮಿಡ್ ಅಂದರೆ ಫೈರ್ ಅಂಡ್ ಮಿಡ್ಲ್ ಅಂತ ಎರಡು ಪದಗಳಿಂದ ಇದೆ. ಅಂದರೆ ಅಗ್ನಿಯ ಮಧ್ಯೆ ಕುಳಿತು ಧ್ಯಾನ ಮಾಡ್ತಿದೆಯಾ? ಆಗಲೇ ಹೇಳಿದರು ಮೇಡಮ್, ಭವಾನಿ ಮೇಡಮ್ ಅವರ ಅತ್ಯಂತ ಶ್ರೇಷ್ಠವಾದ ಅನುಭವ. ಅಂದರೆ ಇಲ್ಲಿ ಅಗ್ನಿ ಧಾರಾಕಾರವಾಗಿ ಸುರಿತಾ ಇರುತ್ತೆ, ಆ ಅಗ್ನಿ ನಮ್ಮ ಕರ್ಮಗಳನ್ನೆಲ್ಲ ದಗ್ಧ ಮಾಡ್ತಾ ಹೋಗುತ್ತೆ. ಆ ರೀತಿಯ ಅಗ್ನಿಯ ಮಧ್ಯೆ ಕುಳಿತು ಧ್ಯಾನ ಮಾಡ್ತಕ್ಕಂಥ ಪಿರಮಿಡ್ಗಳಲ್ಲಿ ನಾವು ಶಾಂತತೆಯನ್ನು ಕೂಡ ಹೊಂದಬಹುದು. ಅದಕ್ಕೆ ಉದಾಹರಣೆ ಅಂದರೆ ಈಗ ನಾವು ಎಲ್ಲಿಂದ ನೆಲ್ಲೂರಿಂದ ಪಿರಮಿಡ್ ತರಿಸಿದ್ವಿ. ಎಷ್ಟು? ಒಂದು 150 2x2 ಸೈಜು ಪಿರಮಿಡ್ಗಳನ್ನು ತರಿಸಿ ಡಿವೈಡರ್ಗಳಲ್ಲಿ ಒಂದು 100 ಮೀಟ್ರಿಗೆ ಒಂದೊಂದು ಪ್ರತಿಷ್ಠಾಪನೆ ಮಾಡಿ ಆ ಪಿರಮಿಡ್ಗಳನ್ನು ಮಾಡಿ ಈಗ 2ನೇ ವರ್ಷ ಆಗಿದೆ. ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಆ ಪಿರಮಿಡ್ಗಳಿಂದ ಆ ರೋಡ್ನಲ್ಲಿ ಬರ್ತಾ ಇದ್ದಂಥ ಆಕ್ಸಿಡೆಂಟ್ಗಳು 60% ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 60% ಕಡಿಮೆ. ಆಂಧ್ರದಲ್ಲೆಲ್ಲ ಮಾಡ್ತಾ ಇದ್ರು, ನಮಗದರ ಪ್ರಭಾವ ಆಯಿತು. ಅದನ್ನು ಅನುಸರಿಸಿ ನಾವು ಕೂಡ ರೋಡು ಡಿವೈಡರ್ಗಳಲ್ಲಿ ಪಿರಮಿಡ್ಗಳನ್ನು ನಿರ್ಮಾಣ ಮಾಡಿದ್ವಿ. ಅದರ ಪ್ರಭಾವ ಎಷ್ಟಿದೆ ಅಂದರೆ ಅಷ್ಟಿದೆ.
ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ ಪಿಎಂಸಿ ಕನ್ನಡ ಚಾನಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಫೌಂಡೇಶನ್. ಹಾಗಾಗಿ ನಾವು ಒಂದು ರೋಡಲ್ಲಿ ಹಾಕಿದೀವಿ. ಈಗ ಇನ್ನೊಂದು ರೋಡ್ ಇದೆ, ಮಧುಗಿರಿ ಚಿಕ್ಕಬಳ್ಳಾಪುರ ರೋಡ್. ಆ ರೋಡ್ ಈಗ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಅದು ನಿರ್ಮಾಣ ಆದ್ರೆ ಮತ್ತೆ ಆ ರೋಡ್ಗೂ ಕೂಡ ಪಿರಮಿಡ್ ಹಾಕಿಸ್ತೀವಿ. ಮತ್ತೆ ಈಗ ನಾವು ಇನ್ನೂ ಒಂದು ಪ್ಲಾನ್ ಮಾಡ್ತಿದ್ದೀವಿ. ಏನದು, ಎಲ್ಲೆಲ್ಲಿ ಆಕ್ಸಿಡೆಂಟಲ್ ಜೋನ್ಸ್ ಅಂತ ನಿಯರ್ ಬೈ ನಮಗೆ ಗೊತ್ತಾಗುತ್ತೆ, ಆ ಜೋನ್ಸ್ ಪ್ರದೇಶದಲ್ಲೆಲ್ಲ ಒಂದೊಂದು ಪಿರಮಿಡ್ಗಳನ್ನು ಪ್ರತಿಷ್ಠಾಪನೆ ಮಾಡಿ ಭೂಮಿಯನ್ನು ಶಾಂತಗೊಳಿಸ್ಬೇಕು. ಮನುಷ್ಯರು ಕೂಡ ಅಷ್ಟೇ ವೇಗವಾಗಿ ವಾಹನಗಳನ್ನು ಓಡಿಸ್ತಕ್ಕಂಥವ್ರು ಏನೋ ಗಾಬರಿಯಲ್ಲಿ ಏನೋ ಅವಸರದಲ್ಲಿ ಹೋಗುವಾಗ ಅವರು ಶಾಂತವಾಗಿ ಓಡಿಸೋ ಹಾಗೆ, ಆಕ್ಸಿಡೆಂಟ್ಗಳು ಕಡಿಮೆ ಆಗುವ ಹಾಗೆ ಮಾಡಬೇಕು ಅನ್ನುವಂಥ ಉದ್ದೇಶ ಪತ್ರಿಜಿಯವರ ಚೈತನ್ಯದಿಂದಲೇ ಬಂದಿದೆ. ಸೊ ಇಂತಹ ಪಿರಮಿಡ್ಗಳನ್ನು ನಾವೆಲ್ಲ ನಿರ್ಮಾಣ ಮಾಡೋಣ. ಈ ಶಕ್ತಿಯ ಧ್ಯಾನಧಾರ ಅದು ಸಾಯಿಬಾಬಾ ಅವರ ಒಂದು ಥಾಟ್ ಕೂಡ, ಒಂದು ಹೇಳಿಕೆ ಇದೆ. ಸಾಯಿಬಾಬಾ ಅವರ ಒಂದು ಹೇಳಿಕೆ ಕೂಡ. ಏನಪ್ಪ ಸಾಯಿಬಾಬಾ ಅವರ ಹೇಳಿಕೆ ಅಂತ ಹೇಳಿದ್ರೆ, ಈ ಭೂಮಿಯ ಶಕ್ತಿಯನ್ನು ಹೆಚ್ಚಿಸಲು ಪ್ರತಿಯೊಂದು ಕಡೆ ಪಿರಮಿಡ್ಗಳು ನಿರ್ಮಾಣ ಆಗಬೇಕು ಅಂತೇಳಿ ಸಾಯಿಬಾಬಾ ಕೂಡ ಹೇಳ್ತಾರೆ. ಹಾಗಾಗಿ ಆ ಸಾಯಿಬಾಬಾ ಅವರ ಒಂದು ಹೇಳಿಕೆಯನ್ನು ಜಾರಿಗೆ ತಂದಿರತಕ್ಕಂಥ, ಅನುಸರಣೆ ಮಾಡಿ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಭವಾನಿ ಮೇಡಮ್ಗೆ, ತಿಲಕ್ ಸರ್ಗೆ ಅನಂತ ಕೃತಜ್ಞತೆಗಳನ್ನು ಗಟ್ಟಿಯಾದ ಚಪ್ಪಾಳೆ. ಯಾಕೆ ಅಂದರೆ ನಮ್ಮ ಪತ್ರಿಜಿಯವರ ಪಿರಮಿಡ್ ಜಗತ್ ನಿರ್ಮಾಣದಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ. ಆ ಪಾತ್ರವನ್ನು ಅರಿತು ಅನ್ವಯಿಸ್ಕೊಂಡು ಆಚರಣೆ ಮಾಡಿಕೊಂಡು ನಿರ್ಮಾಣ ಮಾಡಿದಾರಲ್ಲ, ಅದು ಗ್ರೇಟ್ ಒಂದು ಫಂಕ್ಷನ್, ಭಾಳ ಶ್ರೇಷ್ಠವಾದ ಕಾರ್ಯ. ಅಂಥ ಕಾರ್ಯ ಮಾಡಿರ್ತಕ್ಕಂಥ ಪಿರಮಿಡ್ ಮಾಸ್ಟರ್ಗಳಿಗೆ ಅನಂತ ಆತ್ಮ ಪ್ರಣಾಮಗಳು. ಸೊ ಹಾಗಾಗಿ ಪಿರಮಿಡ್ಗಳನ್ನು ಬಳಸ್ಕೊಳ್ಳೋಣ ಫ್ರೆಂಡ್ಸ್. ಯಾವುದೇ ಪಿರಮಿಡ್ ಆಗಲಿ, ಪಿರಮಿಡ್ ನಿರ್ಮಾಣಕ್ಕೆ ಸಹಾಯ ಮಾಡೋಣ. ಅಥವಾ ಅವ್ರ ಪಿರಮಿಡ್ ಸ್ವಂತ ನಿರ್ಮಾಣ ಮಾಡ್ಕೊಳ್ತಾರ, ಅವ್ರಿಗೆ ಶಕ್ತಿ ಇದೆಯಾ, ಓಕೆ. ಯಾರಾದರೂ ಇಲ್ಲ ನಮಗೊಂದು ಸ್ವಲ್ಪ ಪಿರಮಿಡ್ ನಿರ್ಮಾಣಕ್ಕೆ ಏನಾದರೂ ಕೊಡಿ ಅಂತ ಹೇಳಿದರೆ ನಮ್ಮ ಕೈಲಾದಷ್ಟು ಕೊಡೋಣ. ಅಷ್ಟು ಇಷ್ಟು ಅಂತ ಯಾರು ಪ್ರೆಷರ್ ಮಾಡಲ್ಲ. ಎಷ್ಟಾಗುತ್ತೋ ಅಷ್ಟು ಪಿರಮಿಡ್ ನಿರ್ಮಾಣಗಳಿಗೆ ನಮ್ಮ ಕೈಲಾದ ಸಹಾಯ ಮಾಡೋಣ. ಯಾಕೆಂದರೆ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಅಂದರೆ ಅದು ಕ್ರಿಯಾಶೀಲವಾಗಿರಬೇಕು, ಅಲ್ಲಿ ಪ್ರತಿದಿನ ಧ್ಯಾನ ನಡೀಬೇಕು. ಆಗ ಅದರ ಪ್ರಭಾವ, ಅದರ ಶಕ್ತಿ ಮತ್ತಷ್ಟು ಹೆಚ್ಚಾಗ್ತವೆ. ಈಗ ನಾವು ನೋಡಿ, ಪಿರಮಿಡ್ಗಳಂದ ತಕ್ಷಣವೇ ನಾವು ಇತ್ತೀಚೆಗೆ ನಿರ್ಮಾಣ ಮಾಡ್ತಾ ಇರೋವು. ಆದರೆ ಸನಾತನ ಕಾಲದಿಂದಲೂ ಪಿರಮಿಡ್ಗಳ ರೂಪದಲ್ಲಿ ಪ್ರತಿಯೊಂದು ದೇವಾಲಯದ ಗರ್ಭಗುಡಿಯ ಮೇಲೆ ಏನಿರುತ್ತೆ, ಶಿಖರ ಇರುತ್ತೆ, ಕಳಶ ಇರುತ್ತೆ. ಆ ಶಿಖರಗಳೇ ಪ್ರಾಣಶಕ್ತಿಯ ತಾಣಗಳು. ನಮ್ಮ ವಿಗ್ರಹದ ಮೂರ್ತಿಗೆ, ದೇವರ ಮೂರ್ತಿಗೆ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ಆ ಶಿಖರದಿಂದ, ಕಳಶದಿಂದ ಬರುತ್ತೆ. ಜೊತೆಗೆ ನಾವು ದೇವಸ್ಥಾನಕ್ಕೆ ಹೋಗುವಂಥವರೆಲ್ಲರೂ ಕೂಡ ಶಾಂತ ಮನಸ್ಥಿತಿಯಲ್ಲಿ ಹೋಗ್ತೀವಿ, ಒಳ್ಳೆಯ ಆಲೋಚನೆಗಳಲ್ಲಿ ಹೋಗ್ತೀವಿ. ಆ ಆಲೋಚನೆಗಳ ಪ್ರಭಾವ ಅಲ್ಲಿಯ ಸ್ಥಿತಿಯನ್ನು, ಅಲ್ಲಿಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇದನ್ನು ನೀವೆಲ್ಲರೂ ಚೆಕ್ ಮಾಡ್ಬೋದು. ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಎನರ್ಜಿನೇ ಬೇರೆ, ಹೊರಗಡೆ ಹಾಲಲ್ಲಿರೋ ಎನರ್ಜಿನೇ ಬೇರೆ, ಹೌದಲ್ವಾ? ಅದನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಪಿರಮಿಡಲ್ಲಿ ಬಂದು, ಶಿಖರಗಳಲ್ಲಿ ಬಂದು ಪ್ರತಿಯೊಬ್ಬರು ಧ್ಯಾನ ಮಾಡಿ, ಅಕ್ಕಪಕ್ಕದವರೆಲ್ಲ ಈ ಪಿರಮಿಡನ್ನು ಉಪಯೋಗಿಸ್ಕೊಳ್ಳಿ. ಹತ್ತಿರ ಇರ್ತಕ್ಕಂಥ ಯಾವುದೇ ಪಿರಮಿಡನ್ನು ದಯವಿಟ್ಟು ಉಳಿಸ್ಕೊಂಡು ಅದರ ಪ್ರಚಾರವನ್ನು ಮಾಡ್ಕೊಳ್ತಾ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ, ನಾನು ಗೊತ್ತಿಲ್ಲದೆ ಇರೋನ್ನ ಇಲ್ಲಿ ಕರೆಸಿ ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಿಲಕ್ ಸರ್ಗೆ, ಭವಾನಿ ಮೇಡಮ್ ಅವ್ರಿಗೆ, ಹಾಗೆ ಕೇಳದಂಥ ಎಲ್ಲ ಧ್ಯಾನ ಮಾಸ್ಟರ್ಗಳಿಗೆ ಅನಂತ ಆತ್ಮ ಪ್ರಣಾಮಗಳು. ಇದೆಲ್ಲವೂ ಪತ್ರಿಜಿ ಸರ್ ಅವರ ಅವಕಾಶ, ಅವರ ಒಂದು ಕಾಣಿಕೆ, ಅವರ ಚೈತನ್ಯಕ್ಕೆ ಅನಂತ ಪ್ರಣಾಮ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.